ನಾಳೆ ಇಡೀ ದಿನ ಇದರದೇ ಸುದ್ದಿ ಇರುತ್ತೆ. 54 ವರ್ಷಗಳ ನಂತರ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ. ಪೂರ್ಣ ಪ್ರಮಾಣದ ಯುದ್ಧ ಆದರೆ ಆ ಸಂದರ್ಭದಲ್ಲಿ ಮಿಲಿಟರಿ ಏನು ಮಾಡಬೇಕು ಮಾಡುತ್ತೆ, ಸರ್ಕಾರ ಏನು ಮಾಡಬೇಕು ಮಾಡುತ್ತೆ. ನಾಗರಿಕರಾದ ನಮ್ಮ ನಿಮ್ಮ ಜವಾಬ್ದಾರಿ ಏನು, ನಾವು ಮಾಡಬೇಕಾಗಿರುವ ಕೆಲಸ ಏನು? ಕೇವಲ ಗಡಿಗೆ ಹತ್ತಾಗಿಕೊಂಡಿರುವ ರಾಜ್ಯಗಳ, ಗಡಿಗೆ ತಾಗಿಕೊಂಡಿರುವ ಜಿಲ್ಲೆಗಳ ನಾಗರಿಕರಲ್ಲ. ಕರ್ನಾಟಕದಂಥ, ತಮಿಳುನಾಡಿನಂಥ ಪ್ರದೇಶಗಳಲ್ಲಿ, ಮಧ್ಯಪ್ರದೇಶದಂಥ ರಾಜ್ಯಗಳಲ್ಲಿ ಇರುವವರು ಏನು ಮಾಡಬೇಕು, ಅದರದ್ದು ಪ್ರಿಪರೇಷನ್ ಇದು. ಅದರದ್ದು ಪ್ರಿಪರೇಷನ್ ಆ್ಯಂಡ್ ಗವರ್ನಮೆಂಟ್ ಈಸ್ ಡ್ಯಾಮ್ ಸೀರಿಯಸ್ ಅಬೌಟ್ ಇಟ್. ತುಂಬ ಸೀರಿಯಸ್ ಇದೆ ಇದರ ಬಗ್ಗೆ. ನಾಳೆ ಹೆಂಗಾಗಬೇಕು, ಏನಾಗಬೇಕು ಅಂತ. ಈಗ ಬಂದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ತುಂಬ ದಿನಗಳ ನಂತರ ಆರ್ಟಿಕಲ್ 370 ಅಬ್ರೋಗೇಟ್ ಆದಾಗ ಕಾಶ್ಮೀರದ ಬೀದಿಗಳಲ್ಲಿ ಹೀಗೆ ಓಡಾಡ್ತಿದ್ರು ಅವರು. ಸೈನಿಕರನ್ನು ಮಾತಾಡಿಸ್ಕೊಂಡು, ಜನರನ್ನು ಮಾತಾಡಿಸ್ಕೊಂಡು ಓಡಾಡ್ತಾಯಿದ್ರು. ಅದನ್ನೊಂದು ಬಟರ್ ಸ್ಮೂತಾಗಿ ಮಾಡಿ ಮುಗಿಸುವಲ್ಲಿ ಈ ಮನುಷ್ಯನ ಪಾತ್ರ ದೊಡ್ಡದಿತ್ತು. ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ಇರಲಿ. ಮತ್ತೆ ಸೈನಿಕರ ಜೊತೆ ಮಾತನಾಡ್ತಾ ಇರುವಂಥ ದೃಶ್ಯಗಳು ಬರ್ತಾ ಇದೆ. ಮಾಕ್ ಡ್ರಿಲ್ ಬಗ್ಗೆ ನಾವು ಕೇಳೇ ಇಲ್ಲ, ನಾವು ಹುಟ್ಟೇ ಇರಲಿಲ್ಲ ಅವಾಗಿನ್ನು. 1971ರ ಯುದ್ಧದಲ್ಲಿ ಮಾಡಲಾಗಿತ್ತಂತಿದನ್ನು. ಸನ್ನದ್ಧತೆಯ ತಾಲೀಮಿದು. ದೇಶದಾದ್ಯಂತ ಈ ರೀತಿಯಲ್ಲಿ ಅಕಸ್ಮಾತ್ ದಾಳಿ ಆದರೆ ಏರ್ ಸ್ಟ್ರೈಕ್, ಸ್ಪೆಸಿಫಿಕಲಿ ಏರ್ ಸ್ಟ್ರೈಕ್ ಅಂದರೆ ಏರ್ಫೋರ್ಸೇ, ಪಾಕಿಸ್ತಾನದ ಏರ್ಫೋರ್ಸೇ ಬರೋದು ಅಂತಲ್ಲ, ನೇವಿಯ ಮೂಲಕ ಏನು ಕ್ಷಿಪಣಿ ಲಾಂಚ್ ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಮಿಸೈಲ್ ಲಾಂಚ್ ಆಯಿತು. ಅಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತ ನಾಗರಿಕರಿಗೆ ತಿಳಿಸಿಕೊಡುವ ಉದ್ದೇಶದೊಂದಿಗೆ ಈ ತಾಲೀಮು ನಡೀತಾ ಇದೆ. ಇದರಲ್ಲಿ ಬೇರೆ ಬೇರೆ ಹಂತಗಳಿದ್ದಾವೆ. ಶತ್ರು ದೇಶಗಳ ದಾಳಿಯ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೈರನ್ನ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುವುದು ಅಂತ. ಅಂದರೆ ಸೈರನ್ ಸರಿಯಾಗಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅಂತ ಈಗಲೇ ಖಚಿತಪಡಿಸಿಕೊಳ್ಳಬೇಕು. ದಾಳಿಯಿಂದ ತಪ್ಪಿಸಿಕೊಳ್ಳೋದು ಹೆಂಗೆ ಅಂತ ನಾಗರಿಕರಿಗೆ ತಿಳುವಳಿಕೆ ಕೊಡಬೇಕು. ವಾಯುದಾಳಿಯ ಸಂದರ್ಭದಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತ, ಸಂಚಾರ ಸ್ಥಗಿತಗೊಳಿಸಿ ಶತ್ರುಗಳ ಗುರಿ ತಪ್ಪಿಸುವ ಪ್ರಯತ್ನ. ಪ್ರಮುಖ ಸ್ಥಾವರಗಳು ವೈರಿಗಳ ದಾಳಿಗೆ ತುತ್ತಾಗದಂತೆ ಮರೆಮಾಚಿ ನೋಡಿಕೊಳ್ಳುವಂಥ ಉದ್ದೇಶ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರ ರಕ್ಷಣೆ, ಸ್ಥಳಾಂತರ ಮಾಡುವ ಪೂರ್ವಾಭ್ಯಾಸ ಅಂತ. 54 ವರ್ಷದ ಹಿಂದಿನ ವಾರ್ಫೇರ್ ಬೇರೆ, ಈಗಿನ ವಾರ್ಫೇರ್ ಬೇರೆ. ಈ 5 ಪಾಯಿಂಟ್ ಇದಾವಲ್ಲ, ಈ 5 ಪಾಯಿಂಟ್ಗಳ ಪೈಕಿ 2 ಪಾಯಿಂಟ್ಗಳು ಇರ್ರಿಲೆವೆಂಟ್. ಯಾವ್ಯಾವುದು? ವಾಯುದಾಳಿಯ ಸಂದರ್ಭದಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತ, ಸಂಚಾರ ಸ್ಥಗಿತಗೊಳಿಸಿ ಶತ್ರುಗಳ ಗುರಿ ತಪ್ಪಿಸುವ ಪ್ರಯತ್ನ. ಹಿಂದೆ ವಾಯುದಾಳಿ ಅಂದರೆ ವಿಜುವಲಿ ನೋಡ್ಕೊಂಡು ಪೈಲಟ್ಗಳ ಬಾಂಬ್ ಹಾಕಬೇಕಾಗಿತ್ತು. ವಿಜುವಲಿ ಅಂದರೆ ಅವ್ರಿಗೊಂದು ಐಡಿಯಾ ಕೊಟ್ಟಿರ್ತಿದ್ರು. ನೀವು ಉದಾಹರಣೆಗೆ ಏನೋ ಕೆಟ್ಟದ್ದು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಪಾಕಿಸ್ತಾನದಿಂದ ಒಬ್ಬ ಫೈಟರ್ ಜೆಟ್ನ ಪೈಲಟ್ಟು ಟೇಕ್ ಆಫ್ ಮಾಡ್ಕೊಂಡು ಬೆಂಗಳೂರಿಗೆ ಬಾಂಬ್ ಹಾಕಬೇಕು ಅಂತ, ಕೆಟ್ಟದ್ದು ಮಾತಾಡ್ತಿದ್ದೀನಿ ಅನ್ಕೋಬೇಡಿ, ಸುಮ್ಮನೆ ಹೇಳೋದು ನಾನು ಅಂತ ಹೊರಟ್ರೆ ಬೆಂಗಳೂರು ಮೇಲಿನಿಂದ ನೋಡೋದಕ್ಕೆ ಹೆಂಗಿದೆ ಅನ್ನೋದರ ಬ್ರೀಫ್ ಕೊಟ್ಟಿರ್ತಿದ್ರು ಅವನಿಗೆ. ಇಂಥಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ಬಾಂಬ್ ಹಾಕಬೇಕು ಅಂತ. ಈಗ ಹಂಗಲ್ಲ, ಏನೇನೂ ಕಾಣದೇ ಇದ್ದರೂ, ಝೀರೋ ವಿಸಿಬಿಲಿಟಿ ಇದ್ದರೂ ಬಂದು ಬಾಂಬ್ ಹಾಕ್ಬೋದು. ನೀವು ವಿಂಟೇಜ್ ಹಳೆ ವಿಲ್ಲಿಸ್ ಜೀಪ್ ನೋಡಿದ್ರೆ ವರ್ಲ್ಡ್ ವಾರ್ 1, 2 ಅಲ್ಲಿ ಬಳಸಿರುವ ಕೆಲವು ಜೀಪ್ಗಳು ಇನ್ನೂ ತನಕ ಓಡಾಡ್ತವೆ. ಕೆಲವರು ತುಂಬ ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರೆ. ಹೆಡ್ ಲ್ಯಾಂಪ್ ಪಕ್ಕದಲ್ಲಿ ಬ್ಲ್ಯಾಕ್ಔಟ್ ಲ್ಯಾಂಪ್ ಅಂತ ಇನ್ನೊಂದಿರುತ್ತೆ. ಅದಕ್ಕೆ ಬ್ಲ್ಯಾಕ್ಔಟ್ ಲ್ಯಾಂಪ್ ಅಂತ, ಅದಕ್ಕೆ ಕಪ್ಪು ಬಣ್ಣ ಬಳೆದಿರ್ತಾರೆ, ಕೆಳಗೊಂದು ಸಣ್ಣ ಜಾಗ ಬಿಟ್ಟಿರ್ತಾರೆ. ಅದು ಏನು ಅಂದರೆ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಯುದ್ಧ ಆದಾಗ ಮೇಲ್ಗಡೆ ವಿಮಾನದ ಶಬ್ದ ಕೇಳಿದ್ರೆ ಹೆಡ್ ಲ್ಯಾಂಪ್ ಆಫ್ ಮಾಡ್ತಿದ್ರು ರಾತ್ರಿ ಗಾಡಿ ಓಡಿಸುವಾಗ. ಬ್ಲ್ಯಾಕ್ಔಟ್ ಲ್ಯಾಂಪ್ ಆನ್ ಮಾಡೋದು. ಬ್ಲ್ಯಾಕ್ಔಟ್ ಲ್ಯಾಂಪು ಮುಂದ್ಗಡೆ ಈ ಸೀಮೆ ಎಣ್ಣೆ ದೀಪ ಅಷ್ಟೇ ಬೆಳಕು ತೋರಿಸ್ತಿತ್ತು, ಅಷ್ಟರಲ್ಲೇ ಹೋಗ್ತಿರ್ಬೇಕು ನೀವು. ಯಾಕದು ಅಂದರೆ ಮೇಲ್ಗಡೆ ವಿಮಾನ ಹಾರಿಸ್ತಾ ಇರೋನಿಗೆ ಗೊತ್ತಾಗಬಾರ್ದು ಅಂತ, ಪೈಲಟ್ಟಿಗೆ ಗೊತ್ತಾಗಬಾರ್ದು ಕೆಳಗಡೆ ಗಾಡಿ ಹೋಗ್ತಾ ಇದೆ ಇಲ್ಲಿ, ಗೊತ್ತಾದ್ರೆ ಬಾಂಬ್ ಹಾಕ್ಬಿಡ್ತಾರೆ ಅಂತ. ಇವತ್ತದರ ಅವಶ್ಯಕತೆ ಇದೆಯಾ? ಇಲ್ಲ. ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅಮೇರಿಕದವರ ಇರಾನಿನ ಒಬ್ಬ ಸೇನಾಧಿಕಾರಿಯನ್ನು ಹೊಡೆದದ್ದು ನೋಡಿದ್ರಿ ನೀವು. ಇಡೀ 10 ಗಾಡಿಗಳ ಕಾನ್ವಾಯ್ ಹೋಗ್ತಾ ಇತ್ತು, ಒಂದು ಗಾಡಿಯಲ್ಲಿ ಆತ ಇದ್ದ. ಮಿಸೈಲ್ ಹೆಂಗೆ ಹೊಡೆದ್ರು ಅಂದರೆ ಪಕ್ಕದಲ್ಲಿದ್ದ ಡ್ರೈವರು ಸಾಯಲಿಲ್ಲ. ಅಂದರೆ ಕರೆಕ್ಟಾಗಿ ಯಾವ ಮನುಷ್ಯನ ಹೊಡಿಬೇಕು ಆ ಮನುಷ್ಯನಿಗೆ ಹೊಡೆದ್ರು. ಆ ಲೆವೆಲ್ಲಿಗೆ ಟೆಕ್ನಾಲಜಿ ಚೇಂಜ್ ಆಗಿದೆ. ಆದ್ದರಿಂದ ಏನೋ ವಿಮಾನಗಳು ಬರ್ತಾ ಇದ್ದಾವೆ, ಶತ್ರು ದೇಶದ ವಿಮಾನಗಳು, ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಬ್ಲ್ಯಾಕ್ಔಟ್ ಮಾಡಿ ಬಿಡಬೇಕು, ಅದರದ ಅವಶ್ಯಕತೆ ಈಗ ಇಲ್ಲ. ಸೊ ಇದು ಸೇಮ್ ಅಪ್ಲೈಸ್ ಟು ದ ಇಂಪಾರ್ಟೆಂಟ್ ಸ್ಥಾವರಗಳು.
ಈಗ ಬಾಂಬ್ ಹಾಕಬೇಕು ಅಂತ ಬರ್ತಾ ಇರುವಂಥ ಪಾಕಿಸ್ತಾನದ ಫೈಟರ್ ಜೆಟ್ಟಿನ ಪೈಲಟ್ಗೆ ಮುಂಚಿನ ಕಾಲದಲ್ಲಾಗಿದ್ದರೆ ಒಂದು ಯಾವುದೋ ಟಾರ್ಗೆಟ್ ಕೊಟ್ಟಿದ್ದಾರೆ, ರಾಯಚೂರಿನ ಉಷ್ಣ ವಿದ್ಯುತ್ತಾಗಾರಪ್ಪ ಅಂತ ಕೊಟ್ಟಿದ್ದಾರೆ ಅಂದರೆ ಮೇಲಿನಿಂದ ಅದು ಹೆಂಗೆ ಕಾಣುತ್ತೆ ಅನ್ನೋದನ್ನು ಅದರ ಬ್ರೀಫ್ ಇರ್ತಿತ್ತು ಅವನಿಗೆ. ಈಗ ಹಂಗಿಲ್ಲ, ನೀವು ಕಣ್ಣಿಗೆ ಬಟ್ಟೆ ಕಟ್ಟಿದ್ರೂ ಮ್ಯಾಪ್ ಕರ್ಕೊಂಬರುತ್ತಲ್ಲಿ. ಆದ್ದರಿಂದ ಸೊ ದೀಸ್ ಥಿಂಗ್ಸ್ ಆರ್ ಇರ್ರಿಲೆವೆಂಟ್. ಬಟ್ ರಿಲೆವೆಂಟ್ ಥಿಂಗ್ ಯಾವುದು? ಅಕಸ್ಮಾತ್ ದಾಳಿ ಆದರೆ ತಕ್ಷಣ ಸೈರನ್ ಬರಬೇಕು. ಆ ಕಡೆಯಿಂದ ಶತ್ರು ದೇಶದ ವಿಮಾನಗಳು, ಮಿಸೈಲ್ಗಳು ಬರ್ತಾ ಇದ್ದಾವೆ ಅಂದ ತಕ್ಷಣ ಸೈರನ್ ಆಗಬೇಕು. ಆ ಸೈರನ್ ಬಂದ ತಕ್ಷಣ ಎಷ್ಟು ಬೇಗ ನಾವು ಸೇಫ್ ಪ್ಲೇಸಿಗೆ ರೀಚ್ ಆಗ್ತೀವಿ. ಕೆಲವೊಂದು ಸಲ ರೀಚ್ ಆಗೋದಿಲ್ಲಪ್ಪ. ಅಂಥ ಸಂದರ್ಭದಲ್ಲಿ ನಾವು ಇರುವ ಕಟ್ಟಡದಲ್ಲೇ ಸೇಫ್ ಆಗಿರೋದು ಹೆಂಗೆ? ಅದೇ ಕಟ್ಟಡ ಟಾರ್ಗೆಟ್ ಆದರೆ ಪ್ರಾಣ ಉಳಿಸ್ಕೊಳ್ಳೋದು ಹೆಂಗೆ? ದಾಳಿ ಆಗೇ ಬಿಡ್ತು ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಗಾಯಗೊಂಡವ್ರನ್ನ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಫಸ್ಟ್ ಏಡ್ ಕೊಡೋದು, ಸ್ಟ್ರೆಚರ್ನ ಅರೇಂಜ್ ಮಾಡೋದು. ದಾಳಿಯಿಂದ ಯಾವುದೋ ಬಿಲ್ಡಿಂಗಿಗೆ ಬೆಂಕಿ ಹತ್ಕೊಂಡ್ರೆ ತಕ್ಷಣ ಫೈರ್ ಬ್ರಿಗೇಡ್ ಬಂದು ಬೆಂಕಿ ಆರಿಸೋದು. ಈ ರೀತಿಯ ತಾಲೀಮುಗಳು ಇವತ್ತಿಗೂ ರಿಲೆವೆಂಟು. ನಮಗೆಲ್ಲ ಹೊಸದನ್ಸತ್ತಿದು. ಇಸ್ರೇಲ್ಗೆ ಹೋಗಿದ್ದೀನಲ್ಲ ನಾನು, ಅಲ್ಲಿ ಮಕ್ಕಳಿಗೆ LKG UKG ಹೇಳ್ಕೊಡ್ತಾರೆ, ಕಿಂಡರ್ ಗಾರ್ಡನಲ್ಲಿ ಹೇಳ್ಕೊಡ್ತಾರೆ ಅವ್ರಿಗೆ. ಇಟ್ ಈಸ್ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಅಲ್ಲಿ 360 ದಿನದಲ್ಲಿ ಒಂದು 300 ದಿನ ಸೈರನ್ ಆಗೇ ಆಗುತ್ತೆ. ಮೊನ್ನೆ ನಾನು 3 ದಿವಸ ಹೋಗಿದ್ದೆ, 3 ದಿವಸದಲ್ಲಿ ನಾನಿದ್ದ ಜಾಗದಲ್ಲಿ ಒಂದೂ ಆಗಲಿಲ್ಲ. ಅದರ್ವೈಸ್ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ದೇರ್. ನೀವು ಪ್ರವಾಸಿಗರಾಗಿ ಯಾವುದಾದ್ರೂ ಹೋಟೆಲ್ಗೆ ಚೆಕ್ ಇನ್ ಆದರೆ ಹೋಟೆಲ್ನಲ್ಲಿ ರಿಸೆಪ್ಷನಲ್ಲಿ ರೂಮ್ ತಗೊಂಡ ತಕ್ಷಣ ಹೇಳ್ತಾರೆ, ಸೈರನ್ ಆದ ತಕ್ಷಣ ಇಷ್ಟು ಸೆಕೆಂಡ್ಗಳ ಸಮಯ ಇರುತ್ತೆ ನಿಮಗೆ, ಇಷ್ಟು ಸೆಕೆಂಡ್ನಲ್ಲಿ ನೀವು ಗ್ರೌಂಡ್ ಫ್ಲೋರ್ನಲ್ಲಿದ್ದರೆ ಅಲ್ಲಿ ಬಾಂಬ್ ಶೆಲ್ಟರ್ ಇದೆ, ನೀವು ಹೈ ರೈಸ್ ಬಿಲ್ಡಿಂಗ್ನಲ್ಲಿ ಕಡೆ ಇದ್ದರೆ ಈ ಬಿಲ್ಡಿಂಗಿನ ಫೈರ್ ಎಕ್ಸಿಟ್ಟು ಬಾಂಬ್ ರೆಸಿಸ್ಟೆನ್ಸ್ ಇದೆ, ನೀವು ಸೈರನ್ ಆದ ತಕ್ಷಣ ಫೈರ್ ಎಕ್ಸಿಟಿಗೆ ಓಡೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲೇ ಹೋಗಿ, ನೀವು ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಆಫೀಸಿಗೆ ಹೋಗಿ, ಎಲ್ಲ ಕಡೆನೂ ಕಾಮನ್ ಅದು. ಅದನ್ನು ಭಾರತದಲ್ಲಿ ಈಗ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ. ಅಲ್ಲಿ ಈ ಕೆಲವು ಕಡೆಗಳಲ್ಲಾಗಿದೆ, ಜಮ್ಮುವಲ್ಲಿ ಸ್ಕೂಲ್ಗಳಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸೈರನ್ ಆದ ತಕ್ಷಣ ಏನು ಮಾಡಬೇಕು ಅಂದರೆ ನಿಮ್ಮ ಬೆಂಚ್ ಕೆಳಗೆ ನೀವು ಬಚ್ಚಿಟ್ಕೊಳ್ಳಿ ಅಂತ, ಪಿಲೆಟ್ಸ್ ಬಂದು ಬೀಳೋದಿಲ್ಲ ಅಂತ. ಈ ರೀತಿಯಾದಂಥದ್ದು ಬಾರ್ಡರ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡ ಬಂಕರ್ಗಳನ್ನು ಕಟ್ಟಿದೆ ಸರ್ಕಾರ. ಆ ಬಂಕರ್ಗಳಿಗೆ ಓಡಿ ಹೋಗಬೇಕು. ಇಂಥ ದಾಳಿಯ ಸಂದರ್ಭದಲ್ಲಿ ಸಾವಿನ ಸಾಧ್ಯತೆ ಜಾಸ್ತಿ ಇರೋದು ಹೆಡ್ ಇಂಜುರಿಯಿಂದ. ತಲೆ ಕಾಪಾಡ್ಕೊಳ್ಳಿ ಅಂತ, ಕೈ ಇಟ್ಕೊಂಡು ತಲೆ ಕಾಪಾಡ್ಕೊಳ್ಳಿ. ಈಗ ಸೈರನ್ನು ಅನ್ನೋದಿದೆಯಲ್ಲ, ಜಮ್ಮು ಕಾಶ್ಮೀರದಲ್ಲಿ ಜನರಿಗೆ ಕಡಿಮೆ ಟೈಮ್ ಸಿಗುತ್ತೆ. ನಾನು ಪ್ರಾಕ್ಟಿಕಲಿ ಮಾತಾಡ್ತೀನಿ, ತುಂಬ ಕಡಿಮೆ ಟೈಮ್ ಸಿಗುತ್ತೆ. ನಾನು ಇಸ್ರೇಲ್ದೇ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ, ಇಸ್ರೇಲಿನ ಗಾಜಾ ಗಡಿಗೆ ತಾಗಿಕೊಂಡಿರುವಂಥ ಕೆಲವು ಪ್ರದೇಶಗಳು, ಸದರ್ನ್ ಪಾರ್ಟ್ ಇದಾವಲ್ಲ, ಅಲ್ಲಿ ತುಂಬ ಕಡಿಮೆ ಸಮಯ ಇರುತ್ತೆ ಜನರಿಗೆ. ಕೆಲವು ಕಡೆಗಳಲ್ಲಂತೂ ಈ ನೀರೋಸ್ ಅನ್ನುವ ಕಿಬುತ್ಸ್ ಎಲ್ಲ ಇದೆ, ಅಲ್ಲಿ 15 ಸೆಕೆಂಡ್ ಅಷ್ಟೇ ಟೈಮು. ಸೈರನ್ ಆದ 15 ಸೆಕೆಂಡಲ್ಲಿ ಸೇಫ್ ಹೌಸಲ್ಲಿ ಇರ್ಬೇಕು ನೀವು. ಬಟ್ ಟೆಲ್ ಅವೀವಲ್ಲಿ ಟೈಮ್ ಸಿಗುತ್ತೆ, 40 ಸೆಕೆಂಡು 50 ಸೆಕೆಂಡ್ ತನಕ ಟೈಮ್ ಸಿಗುತ್ತೆ. ಆ ಸಣ್ಣ ದೇಶದಲ್ಲಿ, ಭಾರತದಲ್ಲಿ ಸುಮ್ಮನೆ ಯೋಚನೆ ಮಾಡಿ, ಪಾಕಿಸ್ತಾನದಿಂದ ಒಂದು ಮಿಸೈಲ್ ಶೂಟ್ ಆಯಿತು ಅಂದರೆ, ಬೆಂಗಳೂರು ಅವರ ಟಾರ್ಗೆಟ್ ಆಗಿತ್ತು ಅಂದರೆ 1 ತಾಸು ಸಮಯ ಮಿನಿಮಮ್. ನಾ ಹೇಳೋದು ಮಿನಿಮಮ್ ಟು ಮಿನಿಮಮ್ 1 ತಾಸು. 1 ತಾಸಿನ ತನಕ ಅದು ಪ್ರಯಾಣ ಮಾಡಿಕೊಂಡು ಬಂದು ಬೀಳುತ್ತೆ. ಇಲ್ಲಿ ನಾವು ಎಚ್ಚರಿಕೆಯಿಂದ 1 ತಾಸು ತನಕ ಭಾರತ ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರುತ್ತಾ? ಅದು ಪ್ರಯಾಣ ಮಾಡಿಕೊಂಡು ಇಲ್ಲಿ ತನಕ ಬರುವವರೆಗೇನು S-400 ಆ್ಯಂಟಿ ಮಿಸೈಲ್ ಟೆಕ್ನಾಲಜಿ ಇದೆ ರೀ ನಮ್ಮ ಹತ್ರ. ಆಕಾಶದಲ್ಲೇ ಆ ಕ್ಷಿಪಣಿಯನ್ನು ಹೊಡೆದು ಹಾಕಬಲ್ಲಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಭಾರತದ ಹತ್ರ ಇದೆ. ಒಂದು ಕ್ಷಿಪಣಿ ಪಾಕಿಸ್ತಾನದ ಕಡೆಯಿಂದ ಬಂದರೆ ಈ ಕಡೆಯಿಂದ ಒಂದು ಹೋಗುತ್ತೆ, ಅದು ಮಿಸ್ ಆದರೆ ಇನ್ನೊಂದು ಹೋಗುತ್ತೆ. 36 ಕ್ಷಿಪಣಿಗಳನ್ನು ಒಂದೇ ಸಲದಲ್ಲಿ ಲಾಂಚ್ ಮಾಡ್ಬೋದು S-400 ಕ್ಷಿಪಣಿಯಿಂದ. ನಮ್ಮ ಏರ್ಫೋರ್ಸು ರಫಾಲ್ಗಳಿದ್ದಾವೆ ಈಗ. ಆದರೂ ಕೂಡ ಹಾಗಿದ್ದ ಮೇಲೂ ದಕ್ಷಿಣದ ರಾಜ್ಯಗಳಲ್ಲಿ ಇದನ್ನು ಯಾಕೆ ಮಾಡಬೇಕು ಗೊತ್ತಿಲ್ಲ. ಯುದ್ಧ ಅಂತ ಶುರುವಾದ ಮೇಲೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. 1971ರ ಯುದ್ಧದಲ್ಲಿ ಪಾಕಿಸ್ತಾನದ ಗಾಜಿ ಅನ್ನುವ ಸಬ್ಮೆರಿನ್ನು ಇಡೀ ಅರಬ್ಬಿ ಸಮುದ್ರ ದಾಟಿಕೊಂಡು ಹಿಂದೂ ಮಹಾಸಾಗರ ದಾಟಿ ಬಂಗಾಳ ಕೊಲ್ಲಿಗೆ ಬಂದಿತ್ತು. ಯಾರಿಗೂ ಗೊತ್ತಾಗ್ದಂಗೆ ಬಂತದು. ಬಂಗಾಳ ಕೊಲ್ಲಿಯಲ್ಲಿ ಇಂಟರ್ಸೆಪ್ಟ್ ಮಾಡಿದ್ದು ಯಾವಾಗ? ಗಾಜಿ ಸಬ್ಮೆರಿನನ್ನು ಭಾರತೀಯ ನೌಕಾಪಡೆ ಹತ್ತತ್ರ ವಿಶಾಖಪಟ್ಟಣಮಿಗೆ ಬಂದುಬಿಟ್ಟಿತ್ತು, ವೈಜಾಗಿಗೆ ಬಂದುಬಿಟ್ಟಿತ್ತು. ಅದು ಆಂಧ್ರ ಪ್ರದೇಶದ ತನಕ ಬಂದಿತ್ತು. ಅಲ್ಲಿ ಅದನ್ನು ಇಂಟರ್ಸೆಪ್ಟ್ ಮಾಡಿ ನಮ್ಮ ಸಬ್ಮೆರಿನ್ ಹೊಡೆದಾಕಿದ್ದು. ಗಾಜಿ ಅಟ್ಯಾಕ್ ಅಂತ ಒಂದು ಸಿನಿಮಾ ಇದೆ ನೆಟ್ಫ್ಲಿಕ್ಸಲ್ಲಿ ಅನ್ಸುತ್ತೆ, ನೋಡಿ ಅದನ್ನೊಂದು ಸಲ, ಭಾಳ ಚೆನ್ನಾಗಿದೆ. ಹಾಗೆ ಈಗ ನೌಕಾದಾಳಿ, ಏರ್ಫೋರ್ಸು, ಆರ್ಮಿ ಯಾವುದನ್ನೂ ತಳ್ಳಿ ಹಾಕೋದಕ್ಕಾಗೋದಿಲ್ಲ.
ಯಾವುದನ್ನು ತಳ್ಳಿ ಹಾಕೋದಾಗ ಅದರದ್ದು ಪ್ರಿಪ್ರೇಷನ್ ಅಷ್ಟೇ. ಪಾಕಿಸ್ತಾನದ ಮಿಸೈಲ್ಗಳನ್ನೇ ನೋಡಿದ್ರೆ ಬೆಂಗಳೂರು ತನಕ ರೀಚ್ ಆಗುವಂಥ ಮಿಸೈಲ್ಗಳು ಪಾಕಿಸ್ತಾನದ ಹತ್ರ ಇದ್ದಾವೆ ಅಂದರೆ ಇದ್ದಾವೆ. ಇಡೀ ಭಾರತದ ಕಟ್ಟ ಕಡೆ ಕನ್ಯಾಕುಮಾರಿಯ ತನಕವೂ ರೀಚ್ ಆಗುವಂಥ ಮಿಸೈಲ್ಗಳು ಪಾಕಿಸ್ತಾನದ ಹತ್ರ ಇದ್ದಾವೆ. ಭಾರತದ ಹತ್ರ ಅದಕ್ಕಿಂತಲೂ ಗಟ್ಟಿಯಾದ ಆ್ಯಂಟಿ ಮಿಸೈಲ್ ಟೆಕ್ನಾಲಜಿನೂ ಇದೆ. ಆದ್ದರಿಂದ ಧೈರ್ಯವೂ ಇರಲಿ, ಎಚ್ಚರಿಕೆಯೂ ಇರಲಿ. ಧೈರ್ಯವೂ ಇರಲಿ, ಎಚ್ಚರಿಕೆಯೂ ಇರಲಿ. ಬೇರೆ ಬೇರೆ ರೀತಿಯಲ್ಲಿ ನೋಡಿ, ಬೆಂಕಿ ಹೆಂಗೆ ಆರಿಸ್ಬೇಕು, ಗಾಯಗೊಂಡವ್ರನ್ನ ಹೆಂಗೆ ಕರ್ಕೊಂಡು ಹೋಗ್ಬೇಕು, ಅಕಸ್ಮಾತ್ ಯಾರು ನೀರಲ್ಲಿ ಬಿದ್ದಿದ್ರೆ ಎತ್ತೋದು ಹೆಂಗೆ, ಈ ಡ್ರಿಲ್ಗಳು ಈಗಾಗಲೇ ಶುರುವಾಗಿದ್ದಾವೆ. ಜಮ್ಮು ಕಾಶ್ಮೀರ್, ಗುಜರಾತ್, ಉತ್ತರ ಪ್ರದೇಶದಲ್ಲಿ ಈ ಡ್ರಿಲ್ಗಳಾಗಿದ್ದಾವೆ. ಟೋಟಲ್ಲು 224 ಜಿಲ್ಲೆಗಳು, 224 ಜಿಲ್ಲೆಗಳ 259 ಪ್ಲೇಸ್ಗಳಲ್ಲಿ ನಾಳೆ ಸಾಯಂಕಾಲ 4 ಗಂಟೆಗೆ ಮಾಕ್ ಡ್ರಿಲ್ ನಡೆಯುತ್ತೆ. ಪಶ್ಚಿಮ ಬಂಗಾಳ ಹೈಯೆಸ್ಟ್ 31 ಜಿಲ್ಲೆಗಳು. ಒಂದು ರಾಜ್ಯ ದೊಡ್ಡದದು, ಅದರ ಜೊತೆಗೆ ಬಾಂಗ್ಲಾದೇಶದ ಬಾರ್ಡರು, ಬಾಂಗ್ಲಾದೇಶ 31 ಜಿಲ್ಲೆಗಳಲ್ಲಾಗತ್ತೆ. ಭಾರತ ಪಾಕಿಸ್ತಾನ ಯುದ್ಧ ಅಂತ ಶುರುವಾದ್ರದ್ದು ಅಷ್ಟಕ್ಕೆ ನಿಲ್ಲುತ್ತೆ ಅಂತಲ್ಲ, ನಿಲ್ಲಬೇಕು ಅಂತನೂ ಅಲ್ಲ. ಚೀನಾ ಈಗಾಗಲೇ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಚೀನಾ ಸುಮ್ಮನೆ ಕೂತ್ಕೊಳ್ಳುತ್ತಾ? ಪಾಕಿಸ್ತಾನದ ಕಡೆಯಿಂದ ಕತ್ತರಿಸಿಕೊಂಡು ಅತ್ಯಾಚಾರ ಮಾಡಿಸಿಕೊಂಡು ಎಲ್ಲ ಆಗಿರುವ ಬಾಂಗ್ಲಾದೇಶ ಏಕಾಏಕಿ ಪಾಕಿಸ್ತಾನದ ಮೇಲೆ ಪ್ರೀತಿ ಬಂದುಬಿಟ್ಟಿದೆ. ಬಾಂಗ್ಲಾದೇಶಕ್ಕೆ ಏಕಾಏಕಿ ಪ್ರೀತಿ. ಎಲ್ಲಿ ತನಕ ಅಂದರೆ, ಅಕಸ್ಮಾತ್ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಬಾಂಗ್ಲಾದೇಶ ಭಾರತದ ಮೇಲೆ ದಾಳಿ ಮಾಡಿ ಈಶಾನ್ಯ ಭಾರತವನ್ನು ವಶಪಡಿಸಿಕೊಳ್ಳಬೇಕು ಅಂತ ಆ ಪಾಕಿಸ್ತಾನದ ಹಂಗಾಮಿ ಪ್ರಧಾನಮಂತ್ರಿಗಳ ಸಲಹೆಗಾರ ಒಬ್ಬ ಹೇಳಿಕೆ ಕೊಡ್ತಾನೆ. ಅಂಥ ಈ ಕೃತಜ್ಞತೆ, ಥ್ಯಾಂಕ್ಲೆಸ್ನೆಸ್ ಅಂದರೆ ಏನು ಅಂತ ಯಾರು ಕೇಳಿದ್ರೆ ಬಾಂಗ್ಲಾದೇಶ ತೋರಿಸ್ಬೇಕ್ರಿ. ಭಾರತ ಆ ದೇಶಕ್ಕೆ ಮಾಡಿರೋ ಉಪಕಾರ ನೆನೆಸ್ಕೊಂಡ್ರೆ ಸಾಯ ತನಕ, ಆ ದೇಶ ಇರೋ ತನಕನೂ ಭಾರತಕ್ಕೆ ಕೃತಜ್ಞವಾಗಿರಬೇಕು. ಏನು ಕೃತಜ್ಞತೆ ಅಂದರೆ ಓಕೆ, ಬೇರೆ ಬೇರೆ ರಾಜ್ಯಗಳಲ್ಲಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.